ನಮಸ್ಕಾರ. ವಾತಾವರಣದಲ್ಲಿ ತುಂಬ ಚಳಿ ಜಾಸ್ತಿ ಇದೆ ಈ ಸಲ, ಮುಖ್ಯವಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ. ಈ ಚಳಿಗಾಲದಲ್ಲಿ ಒಂದಿಷ್ಟು ಜನರಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಪ್ರಕೃತಿಯಲ್ಲಿ ಯಾವಾಗ ಯಾವಾಗ ವಾತಾವರಣ ಬದಲಾವಣೆ ಆಗುತ್ತೆ ಅವಾಗ ಎಲ್ರಿಗೂ ಕೂಡ ದೇಹದಲ್ಲಿ ಏರುಪೇರಾಗುತ್ತೆ. ಅಂತಹ ಒಂದು ಮೂರ್ನಾಲ್ಕು ವಿಷಯಗಳ ಬಗ್ಗೆ ಇವತ್ತು ಮಾತಾಡೋಣ, ಹಾಗೂ ಕೊನೆಯದಲ್ಲಿ ಅದಕ್ಕೊಂದು ಸಾಮಾನ್ಯ ಪರಿಹಾರನೂ ಕೂಡ ನಾವು ಇವತ್ತು ನೋಡೋಣ. ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಈ ವಯಸ್ಸಾದವ್ರಿಗೆಲ್ಲ ಕಾಣುವಂಥದ್ದು ಮೊಣಕಾಲು ನೋವು. ಈಗೆಲ್ಲ 30 ವರ್ಷ 40 ವರ್ಷಕ್ಕೆಲ್ಲ ಜಾಸ್ತಿಯಾಗಿ ಕಾಣುವಂಥ ಮೊಣಕಾಲು ನೋವು. ಹೌದಾ? ಎಷ್ಟೇ ನೋವಿನಗಳಿಗೆ ತಗೊಂಡ್ರು ಕೂಡ ಕಡಿಮೆ ಆಗಂಗಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಮೊದಲನೇದಾಗಿ ಯಾಕೆ ಬಂತು ಮೊಣಕಾಲು ನೋವು ಇಷ್ಟೆಲ್ಲ ಜಾಸ್ತಿ ಯಾಕೆ ಆಗತೈತಿ? ನಾನು ಬರೀ ಈ ಚಳಿಗಾಲದ ಮಾತಾಡ್ತಾ ಇದ್ದೀನಿ. ಏನಪ್ಪಾ ಅಂದರೆ, ತುಂಬ ಥಂಡಿಗಾಲ, ಶೀತಕಾಲ ಯಾವಾಗ ಯಾವಾಗ ಇರುತ್ತೋ, ಮೋಡ ಮುಸುಕಿದ ವಾತಾವರಣ ಯಾವಾಗೆಲ್ಲ ಇರುತ್ತೋ ಅಂಥ ಟೈಮಲ್ಲಿ ಯಾರು ಶೀತ ಪದಾರ್ಥಗಳನ್ನು, ಅಂದರೆ ದೇಹದಲ್ಲಿ ತಂಪು ಹೆಚ್ಚಾಗುವಂತಹ ಪದಾರ್ಥ, ಆಹಾರಗಳನ್ನು ಯಾರ್ಯಾರು ತಗೋತಾರೋ ಅಂಥವ್ರಿಗೆಲ್ಲ ಮೊಣಕಾಲು ನೋವು ತುಂಬ ಜಾಸ್ತಿಯಾಗಿ ಈ ಟೈಮಲ್ಲಿ ಕಾಣುತ್ತೆ. ಎರಡನೇದಾಗೇನು, ಸರ್ ಏನು ಮಾಡಿದರೂ ಕೂಡ, ಯಾವ ಪೇಸ್ಟ್ ಬಳಸಿದ್ರು ಕೂಡ, ಅದು ಉಪ್ಪಿರೋ ಪೇಸ್ಟ್ ಆಗಲಿ ಲವಂಗ ಇರೋ ಪೇಸ್ಟ್ ಆಗಲಿ ಬಳಸಿದ್ರು ಕೂಡ ನನ್ನ ಹಲ್ಲು ನೋವು ಕಡಿಮೆ ಆಗ್ತಿಲ್ಲ. ಈ ಚಳಿಗಾಲದಲ್ಲಿ ತುಂಬ ಹೆಚ್ಚಾಗುವಂಥದ್ದು ಎರಡನೇದು ಹಲ್ಲು ನೋವು. ಇನ್ನು ಮೂರನೇದಾಗೇನು, ಈ ಚರ್ಮ ಸುಕ್ಕುಗಟ್ಟೋದಾಗಿರ್ಬೋದು, ಅದು ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಚರ್ಮದಲ್ಲಿ ಏನೋ ತುರಿಕೆ ಬಂದಂಗಾಯ್ತು ಅಥವಾ ಚರ್ಮ ಒಣಗುದು, ಅದೆಲ್ಲವನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಇನ್ನು ನಾಲ್ಕನೇದ್ದೇನು, ಅತಿ ಹೆಚ್ಚಾಗಿ ಕಾಡುವಂಥದ್ದು ಏನು, ಈ ನೆಗಡಿ ಮತ್ತೆ ಕೆಮ್ಮುಗಳು ನೋಡ್ತಾ ಬರ್ತೀವಿ. ಹೌದಾ? ಸೊ ಇವುಗಳನ್ನ ತಡೆ ಮಾಡಲಿಕ್ಕೆ, ಇವುಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನೇನೋ ಸರ್ಕಸ್ ಮಾಡ್ತೀವಿ. ಪೇನ್ ಕಿಲ್ಲರ್ ತಗೋಬಹುದು, ಮತ್ತೆ ಲೋಷನ್ಗಳು ಇದೆಲ್ಲ ಹಚ್ಕೊಳ್ಳೋದು, ಮೈ ತುಂಬ ಸ್ವೀಟ್ರ್ ಹಾಕೊಂಡು 2 ಸಲ ಚಹಾ ಕುಡಿದು, ಸಾಯಂಕಾಲನೂ ಬೇರೆ ಚಹಾ ಕುಡಿದು, ಇದೆಲ್ಲವನ್ನ ಮಾಡ್ತಾ ಬರ್ತಾರೆ. ಆದರೂ ಕೂಡ ಕಡಿಮೆ ಆಗಂಗಿಲ್ಲ. ಹೌದಾ? ಸೊ ಏನು ಪರಿಹಾರ? ನಮ್ಮ ಪೂರ್ವಜರು ಆಯುರ್ವೇದದ ಪರಂಪರೆ ಅಷ್ಟೇ ಅಲ್ಲ, ಇಡೀ ಭಾರತೀಯ ಪರಂಪರೆನೇ ಒಂದು ರೀತಿಯಾದಂತಹ ಸೊಸೈಟಿಗೆ ಅದೊಂದು ಕೊಡುಗೆ. ಏನು ಹೇಳಿದ್ರು? ಅವ್ರಿಗೆ ಗೊತ್ತಿತ್ತು, ಇವರೆಲ್ಲ ಸರಿಯಾಗಿ ಹಿಂಗೆ ಹೇಳಿದ್ರೆಲ್ಲ ಫಾಲೋ ಮಾಡಲ್ಲ, ಅಟ್ಲೀಸ್ಟ್ ಒಂದು ದೇವರ ಮೇಲೆ ಹಾಕಿ ಮಾಡೋಣ ಅಂತ ಹೇಳಿ 2 ರೀತಿಯಾದಂತಹ ಹಬ್ಬಗಳನ್ನ ಮಾಡಿದ್ರು. ಮೊದಲನೇದಾಗಿ ಏನು, ಅದು ಎಳ್ಳ ಅಮಾವಾಸ್ಯೆ. ಎರಡನೇದು ಬಂದೇನು, ಅದು ಸಂಕ್ರಾಂತಿ. ಈ ಎರಡೂ ಕಾಲದಲ್ಲಿ ಅತ್ಯಂತ ಸಾಮಾನ್ಯವಾಗಿ ಏನು ಬಳಸ್ತೀವಿ, ಅದು ಎಳ್ಳು. ಈ ಎಳ್ಳನ್ನ ಯಾಕೆ ಬಳಸಿದ್ರು? ಇದೇ ಟೈಮಲ್ಲಿ ಬೇರೆ ಹಬ್ಬಗಳಲ್ಲೂ ಬಳಸ್ಬೋದಲ್ಲ, ಆದ್ರೆ ಹೆಚ್ಚಾಗಿ ಈ ಟೈಮಲ್ಲಿ ಬಳಸ್ತಾರೆ. ಯಾಕೆ ಬಳಸ್ತಾರೆ? ದೇಹದಲ್ಲಿ ಈ ತಂಪು ನಿಂದುವಂತ ಈ ಅಡ್ಡ ಪರಿಣಾಮಗಳು ಏನಿದ್ದಾವೆ, ಬದಲಾವಣೆಗಳೇನಿದ್ದಾವೆ, ಅವುಗಳನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಎಳ್ಳನ್ನ ಉಪಯೋಗ ಮಾಡುವಂಥದ್ದನ್ನ ಹೇಳ್ಕೊಟ್ರು. ಯಾಕಂದ್ರೆ ಎಳ್ಳು ಇರುವಂತದ್ದೇನು, ಉಷ್ಣಗುಣ ಇರುತ್ತೆ ಅದರಲ್ಲಿ. ಆ ಉಷ್ಣಗುಣ ಏನ್ ಮಾಡುತ್ತೆ, ಈ ಶೀತ ಗುಣವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಹಂಗಾಗಿ ಈ ಸರಿಯಾಗಿ ಏನು ಮನೆಯಲ್ಲಿ ಹಿಂದಿನ ಆಚರಣೆಗಳಿದಾವೆ, ಎಳ್ಳ ಅಮಾವಾಸ್ಯೆ ಆಗಿರ್ಬೋದು ಹಾಗೂ ಸಂಕ್ರಾಂತಿ ಆಗಿರ್ಬೋದು, ಇದರಲ್ಲಿ ಬರುವಂತ ಮುಖ್ಯವಾಗಿ ಕರಿ ಎಳ್ಳನ್ನ ತಗೊಂಡು ಏನ್ ಮಾಡ್ಬೇಕು, ಅದನ್ನ ನೀವು ಡಯಾಬಿಟಿಸ್ ಇಲ್ಲ ಅಂದ್ರೆ ಆರಾಮಾಗಿ ಉಂಡಿ ಮಾಡಿಕೊಂಡು ಬೆಲ್ಲದ ಜೊತೆ ಸೇರಿಸ್ಕೊಂಡು ತಗೋಬಹುದು. ಯಾಕಂದ್ರೆ ಬೆಲ್ಲನೂ ಕೂಡ ಉಷ್ಣ ಇರುತ್ತೆ. ಆದ್ರೆ ಸ್ವಲ್ಪ ಚೆನ್ನಾಗಿರೋದು ಅಂದ್ರೆ ಈ ಏನಂತೀವಿ, ಸಾವಯವ ರೀತಿಯಾದಂತಹ ಬೆಲ್ಲ ತಗೋಬೇಕು. ಯಾಕಂದ್ರೆ ಇವತ್ತು ಬೆಲ್ಲನೂ ಕೂಡ ನಾವು ಈ ಸಕ್ಕರೆ ಮಿಕ್ಸ್ ಆಗಿರುವಂಥದ್ದನ್ನು ನೋಡ್ತೀವಿ. ಹಂಗಾಗಿ ಸರಿಯಾಗಿ ಬೆಲ್ಲ ಮತ್ತೆ ಎಳ್ಳನ್ನ ತಗೊಳ್ಳುವಂಥದ್ದು. ಇಲ್ಲ ಸರ್, ಬೆಲ್ಲದ ಜೊತೆ ಬೇಡ, ಮತ್ತೇನು ಅಂದ್ರೆ ಸಿಂಪಲ್ ಆಗಿ ಅದರದ್ದು ಈ ರೊಟ್ಟಿ ಜೊತೆನೂ ಯೂಸ್ ಮಾಡ್ತಾರೆ ಒಂದಿಷ್ಟು ಕಡೆ. ಇನ್ನೊಂದಿಷ್ಟು ಕಡೆ ಏನ್ ಮಾಡ್ತಾರೆ ಅಂದ್ರೆ ಈ ಬರೀ ಬಾಯಲ್ಲೇ ತಿನ್ನೋದು. ದಟ್ ಈಸ್ ಅ ಬೆಸ್ಟ್ ಸಜೆಷನ್. ಏನಂದ್ರೆ, ಎಳ್ಳನ್ನ ಹುರಿದು ಅದನ್ನ ಬರೀ ಬಾಯಲ್ಲೇ ತಿನ್ನುವಂಥದ್ದು. ಬೆಳಗ್ಗೆ ಅದು ತಿಂದು 1 ಕಪ್ ಬಿಸಿನೀರು ಕುಡಿಯೋದ್ರಿಂದ ಅದರದ್ದು ಎಫೆಕ್ಟ್ ನಮಗೆ ಹೆಲ್ಪ್ ಆಗುತ್ತೆ. ಏನಂದ್ರೆ ಹಲ್ಲು ನೋವು ಕಡಿಮೆ ಆಗುತ್ತೆ, ಮೊಣಕಾಲು ನೋವು ಕಡಿಮೆ ಆಗುತ್ತೆ. ಇನ್ನು ಯಾರ್ಯಾರಿಗೆ ಪದೇ ಈ ಕೆಮ್ಮೆಲ್ಲ ಬರ್ತಿರುತ್ತೆ ಅಥವಾ ಈ ನೆಗಡಿ ಎಲ್ಲ ಇರುತ್ತೆ, ಅಂತವ್ರಿಗೂ ಕೂಡ ತಕ್ಕ ಮಟ್ಟಿಗೆ ಇದರಿಂದ ನಮಗೆ ಪರಿಹಾರನೂ ಸಿಗುತ್ತೆ. ಆಯ್ತಾ? ಇನ್ನು ಕೊನೆಯದಾಗಿ ಏನು, ಚರ್ಮದ ಸಮಸ್ಯೆಗಳು ಯಾರ್ಯಾರು ಇರ್ತವೆ ಅವರಿಗೆ ಪ್ಯೂರ್ ಆಗಿರುವಂತ ಎಳ್ಳೆಣ್ಣೆ ತಗೋಬೇಕು, ಹಾಗೂ ಪೂರ್ತಿ ದೇಹಕ್ಕೆ ಮಾಲಿಶ್ ಮಾಡಬೇಕು. ತಿಕ್ಕು ಒಂದಲ್ಲ, ಅಂದ್ರೆ ಸಿಂಪಲ್ ಆಗಿ ಅಪ್ಲಿಕೇಶನ್ ಮಾಡಬೇಕು, ಹಾಗೂ ಅದ್ರ ಜೊತೆಗೆ ಬಿಸಿನೀರನ್ನ ಸ್ನಾನಕ್ಕೆ ಬಳಸಬೇಕು. ಹಿಂಗೆಲ್ಲ ಮಾಡೋದ್ರಿಂದ ದೇಹದಲ್ಲಿ ತ್ವಚೆ ಒಂದು ಸುರಕ್ಷಿತವಾಗಿರುತ್ತೆ. ಅದರಲ್ಲಿ ಎಣ್ಣೆ ಅಂಶ ಹೋಗಿ ಅಲಿಯೇಷನ್ ಮೇಂಟೈನ್ ಆದಾಗ, ಸ್ನೇಹಗುಣ ಜಾಸ್ತಿ ಆದಾಗ ಏನ್ ಮಾಡುತ್ತೆ ಅಂದ್ರೆ ಅದು ಚರ್ಮ ಸುಕ್ಕಾಗುವುದನ್ನ ನಾವು ತಡೆಗಟ್ಟಬಹುದು. ಇವೆಲ್ಲ ವಿಧಾನಗಳನ್ನ ಯಾವಾಗ ಎಷ್ಟೋ ವರ್ಷಗಳಿಂದ ನಮ್ಮ ಹಿರಿಯರು ಪೂರ್ವಜರು ಮಾಡ್ತಾನೆ ಬಂದಿದ್ದಾರೆ. ನಾವಿವತ್ತು ಏನ್ ಮಾಡ್ತಿದೀವಿ ಅಂದ್ರೆ ಈ ಲೋಷನ್ಗಳು ಆಯ್ತು, ಮತ್ತೆ ಇಂಟರ್ನಲ್ಲಿ ಅದೇನು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳಾಯ್ತು, ಇವನ್ನೆಲ್ಲ ತಗೊಂಡು ಪೇನ್ ಕಿಲ್ಲರ್ ತಗೊಂಡು ದೇಹವನ್ನ ಮತ್ತಿಷ್ಟಾಗಿ ಹಾಳು ಮಾಡ್ತೀವಿ. ಹಂಗಾಗಿ ಎಳ್ಳಲ್ಲಿ ಕ್ಯಾಲ್ಸಿಯಂ ಅಂಶನೂ ಕೂಡ ಇದೆ, ವಿಟಮಿನ್ಗಳು ಇದಾವೆ,
ಮತ್ತೆ ಇದ್ರ ಜೊತೆಗೆ ಏನಿದೆ ಅಂದ್ರೆ ಇದು ದೇಹವನ್ನ ಒಂದು ದೃಢಕಾಯ ಮಾಡುವಂಥದ್ರಲ್ಲಿ ಸಹಕಾರಿ ಆಗುತ್ತೆ. ಹಾಗಾಗಿ ಈ ಲೋಷನ್ಗಿಂತ ಎಳ್ಳೆಣ್ಣೆ ಈಸ್ ದ ಬೆಸ್ಟ್ ಸೊಲ್ಯೂಷನ್. ಪೇನ್ ಕಿಲ್ಲರ್ಗಳಿಗಿಂತ, ಕ್ಯಾಲ್ಸಿಯಂಗಿಂತ, ಸಪ್ಲಿಮೆಂಟ್ಸ್ಗಳಿಗಿಂತ ಬೆಸ್ಟ್ ಸೊಲ್ಯೂಷನ್ ಅಂದರೆ ಅದು ಎಳ್ಳು. ಈಸಿಯಾಗಿ ಸಿಗುತ್ತೆ, ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಗಳು ಕಡಿಮೆ ಆಗೋದಿಲ್ಲ. ಹಾಗಾಗಿ ಸರಿಯಾಗಿ ಎಳ್ಳನ್ನು ಬಳಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಮಾಹಿತಿಯೊಂದಿಗೆ ಮಾತಾಡೋಣ. ಏನಾದರೂ ಹೆಲ್ತಿನ ಸಮಸ್ಯೆಗಳಿದ್ರೆ ಕೆಳಗಡೆ ನನ್ನ ವಾಟ್ಸಪ್ ನಂಬರ್ ಇದೆ, ತಾವು ಸಂಪರ್ಕಿಸಿ. ಥ್ಯಾಂಕ್ ಯು.